ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಥರದ ವಿಡಿಯೋದಲ್ಲಿ ಜೀವ ಮತ್ತು ಜೀವಾತ್ಮಕ್ಕೆ ಇರ್ತಕ್ಕಂತಹ ವ್ಯತ್ಯಾಸ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಜೀವ ಹೋಯಿತು ಅನ್ನೋದನ್ನು ನೀವು ಕೇಳಿರ್ತೀರ, ಯಾರಾದರೂ ಮರಣವನ್ನು ಹೊಂದತಕ್ಕಂಥ ಸಂದರ್ಭದಲ್ಲಿ. ಯೋಗ, ಧ್ಯಾನಾಭ್ಯಾಸ ಹಾಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಜೀವಾತ್ಮ ಮತ್ತು ಜ್ಞಾನದ ವಿಷಯದ ಸಂದರ್ಭದಲ್ಲಿ ಭಗವದ್ಗೀತೆ ಆಗಿರ್ಬೋದು ಅಥವಾ ಉಪನಿಷತ್ತುಗಳಲ್ಲಾಗಿರ್ಬೋದು ಜೀವಾತ್ಮ ಎಂಬತಕ್ಕಂಥ ಪದಬಳಕೆಯನ್ನು ನೀವು ಕೇಳಿರ್ತೀರ. ಹಾಗಾಗಿ ಜೀವ ಮತ್ತು ಜೀವಾತ್ಮಕ್ಕೆ ಇರ್ತಕ್ಕಂತಹ ವ್ಯತ್ಯಾಸ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಸಮಸ್ಯೆಗಳು ತಮಗೆ ಇದ್ದಂತಹ ಪಕ್ಷದಲ್ಲಿ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಯಂತ್ರ, ಮಂತ್ರ, ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ, ಯೋಗ, ಮುದ್ರಾಭ್ಯಾಸ, ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ, ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್, ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್, ಹಾಗೆ 2 ರೀತಿ ಆಯಿಲ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ನಿವಾರಣೆಗೆ, ದೇಹಕ್ಕೆ ಹಚ್ಚೋದು, ತಲೆಗೆ ಹಚ್ಚೋದು, ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಅನುಕೂಲಕ್ಕಾಗಿ ಮತ್ತು ಸಮಸ್ಯೆಗಳ ನಿವಾರಣೆಗೆ ಯಂತ್ರ ರಚನೆ ಕೂಡ ಮಾಡಿಸ್ಬೋದು, ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು. ಈಗ ವಿಡಿಯೋದ ವಿಷಯದಲ್ಲಿ ಮುಂದುವರಿಯೋಣ. ಜೀವ ಮತ್ತು ಜೀವಾತ್ಮಕ್ಕೆ ಇರ್ತಕ್ಕಂತಹ ವ್ಯತ್ಯಾಸವೇನು? ಮನುಷ್ಯ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಅಣುಕಣವಿನ ರೂಪದಲ್ಲಿ ಜೀವ ಎಂಬತಕ್ಕಂಥದ್ದು ಏನಿದೆ, ಮನುಷ್ಯ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಅಣು ಮತ್ತು ಕಣದ ರೂಪದಲ್ಲಿ ತನ್ನನ್ನು ತಾನು ವೃದ್ಧಿಸಿಕೊಂಡು ಒಂದು ದೇಹ ಎಂಬತಕ್ಕಂಥದ್ದನ್ನು ಪಡೆಯುವ ಸ್ಥಿತಿಗೆ ಹೋಗುತ್ತೆ. ಆ ಪಡಿತಕ್ಕಂಥ ಹಂತದಲ್ಲಿ ತಾಯಿಯ ಗರ್ಭದಲ್ಲಿರ್ತಕ್ಕಂತಹ 70 ಅಥವಾ 75ನೇ ದಿನಗಳಲ್ಲಿ ಅಂತಹ ಸಂದರ್ಭದಲ್ಲಿ ಜೀವಕ್ಕೆ ಆತ್ಮ ಸೇರ್ಪಡೆಯಾಗಿ ಜೀವಾತ್ಮ ಎಂಬತಕ್ಕಂಥ ರಚನೆಯಾಗಿ ನಂತರದಲ್ಲಿ ದೇಹ ಸೃಷ್ಟಿ, ಜೀವ ಸೃಷ್ಟಿ, ಮನುಷ್ಯನ ನಿರ್ಮಾಣ ಎಂಬತಕ್ಕಂಥದ್ದು ಆಗುತ್ತೆ. ಹಾಗಿದ್ದಾಗ ದೇಹದಲ್ಲಿ ಮನುಷ್ಯ ಹುಟ್ಟಿ ನುಡಿತಕ್ಕಂತಹ ಜೀವನ ಮಾಡ್ತಕ್ಕಂತಹ ಕ್ರಮದಲ್ಲಿ ಜೀವವನ್ನು ನಾವು ಸಾಮಾನ್ಯ ಜೀವದ ಆಚರಣೆಯಲ್ಲಿ ಇರ್ತಕ್ಕಂಥ ಕೋಟಿ ದೇಹಗಳನ್ನು, ಜೀವಿತ ದೇಹಗಳನ್ನು ನಾವು ನೋಡಿದಾಗ ಅದು ಜೀವ ಎಂದು ಮೇಲ್ಮಟ್ಟದಲ್ಲಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ 95% ಕಂಡುಬರುತ್ತೆ. ಅದು ಜೀವಾತ್ಮವಾಗಿ ಕಾರ್ಯವನ್ನು ಮಾಡದೆ ಕೇವಲ ಜೀವವಾಗಿ ಕಾರ್ಯ ಮಾಡುತ್ತದೆ. ಅದರಲ್ಲಿ ಮನುಷ್ಯರಲ್ಲಿ ನಾವು ಈ ಪೃಥ್ವಿಯಲ್ಲಿ 95% ಜನರನ್ನು ನಾವು ಕಾಣ್ತೇವೆ. ಆ ಜನರಲ್ಲಿ ಕಷ್ಟಗಳು, ಸಮಸ್ಯೆಗಳು, ಸುಳ್ಳು, ಮೋಸ, ರೋಗ, ಭಯ, ಆತಂಕ ಇತ್ಯಾದಿ ಹಲವಾರು ಸಮಸ್ಯೆಗಳನ್ನು ನಾವು ಕಾಣ್ತೇವೆ. ಈ ರೀತಿಯಾದಂತಹ ಬಾಧೆಯನ್ನು ಕೊಡುವ ಅಂಶಗಳೊಂದಿಗೆ ಜೀವ ಭೂಮಂಡಲದಲ್ಲಿ ಜೀವಿಸುವ ಸಂದರ್ಭವನ್ನು ನಾವು ಜೀವ ಎಂದು ಕರಿತೇವೆ. ಜೀವಾತ್ಮ ಎಂದು ಕರಿಬೇಕಾದರೆ ಆ ಜೀವ ಆ ಸಾಮಾನ್ಯ ಜೀವನದಿಂದ ತನ್ನನ್ನು ತಾನು ಕರ್ಮಗಳನ್ನು ಕ್ಷಯಿಸುವಿಕೆಯಲ್ಲಿ ಅಂದರೆ ಮುಕ್ತಾಯ ಆಗ್ತಕ್ಕಂಥದ್ದು, ಕಡಿಮೆ ಆಗ್ತಕ್ಕಂಥದ್ದು, ಕರ್ಮಗಳನ್ನು ಕಳೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ತನ್ನನ್ನು ತಾನು ಕಂಡುಕೊಳ್ಳುವ, ತನ್ನನ್ನು ತಾನು ಪಡೆಯುವ, ತನ್ನನ್ನು ತಾನು ಗುರುತಿಸುವ ಯಾವುದೇ ಕಾರ್ಯ ಆಗಿರಬಹುದು. ಆ ಕಾರ್ಯ ಜ್ಞಾನದ ಮೂಲಕ, ಧ್ಯಾನದ ಮೂಲಕ ಅಥವಾ ಭಗವಂತನನ್ನು ಸ್ಮರಣೆ ಮಾಡ್ತಕ್ಕಂಥ ಆಚರಣೆ, ಪೂಜೆ, ಕೈಕರ್ಯಗಳ ಮೂಲಕ ಜೀವ ಪರಿವರ್ತಿತವಾದಂಥ ಸಂದರ್ಭದಲ್ಲಿ ಅದು ಕ್ಷಣದಿಂದ ಕ್ಷಣಕ್ಕೆ ಈ ಚಕ್ರ ಜಾಗೃತಿ ಆಗುತ್ತಲ್ಲ, ಆ ರೀತಿಯಾಗಿ ಆ ಜಾಗೃತಿಯನ್ನು ಹೊಂದಿದಂಥ ಸಂದರ್ಭದಲ್ಲಿ ಆಗ ಜೀವಾತ್ಮದ ಸ್ಥಾನವನ್ನು ಪಡೆಯುತ್ತೆ. ಎಲ್ಲರಲ್ಲೂ ಜೀವ ಇದೆ, ಆತ್ಮನೂ ಇದೆ. ಅದರ ವ್ಯತ್ಯಾಸವನ್ನು ನಾವು ನೋಡಬೇಕಂದ್ರೆ ಯಾವಾಗ ಭೌತಿಕ ಜೀವನವನ್ನು ಹೊರತುಪಡಿಸಿ ಅಥವಾ ಭೌತಿಕ ಜೀವನದಲ್ಲಿದ್ದುಕೊಂಡೇ
ಆಧ್ಯಾತ್ಮಿಕ ಪಯಣವನ್ನು, ಯಾವ ಜ್ಞಾನ? ಆಧ್ಯಾತ್ಮ ಜ್ಞಾನ. ಆಧ್ಯಾತ್ಮ ಜ್ಞಾನ ಅಂದರೆ ಯಾವುದು? ಭೂಮಂಡಲಕ್ಕೆ ಸಂಬಂಧಪಟ್ಟಂಥ ಆಹಾರ, ಬಟ್ಟೆ, ವಸತಿ, ಹಣ, ವ್ಯವಹಾರ, ಆಟೋಪಚಾರಗಳು ಇತ್ಯಾದಿ ಇತ್ಯಾದಿ. ಇಂಥ ವಿಷಯಗಳಲ್ಲ. ಬದಲಿಗೆ ಜೀವಕ್ಕೆ, ಆತ್ಮಕ್ಕೆ, ಅವಿನಾಶಿ ತತ್ವಕ್ಕೆ ಸಂಬಂಧಪಟ್ಟಂತೆ, ಆತ್ಮದ ಅವಿನಾಶಿ ತತ್ವಕ್ಕೆ ಸಂಬಂಧಪಟ್ಟಂತಹ ಜ್ಞಾನ ಪಡೆಯಲು ಪ್ರಾರಂಭಿಸಿದರೆ, ಜ್ಞಾನವನ್ನು ಮುಂದುವರಿಸಿದರೆ, ಆ ಜ್ಞಾನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರೆ, ಸ್ತೋತ್ರ ಮಂತ್ರ ಜಪಗಳಲ್ಲಿ ಮುಂದಾದರೆ, ಕಾರ್ಯವನ್ನು ಮಾಡ್ತಾ ಇದ್ದರೆ, ಹಾಗೆ ಆಧ್ಯಾತ್ಮಿಕ ಜ್ಞಾನವನ್ನು ಪಡೀತಾ ಇದ್ದರೆ, ಅಂದರೆ ಕತೆ, ಪ್ರವಚನಗಳು, ಈ ರೀತಿಯಾಗಿ ನಾಟಕ ಇತ್ಯಾದಿಗಳಲ್ಲಿ. ಹಾಗೆಯೇ ಈ ಉಪನಿಷತ್ತುಗಳಾಗಿರ್ಬೋದು, ಶಾಸ್ತ್ರಗಳಾಗಿರ್ಬೋದು, ಆಗಮಶಾಸ್ತ್ರ, ಉಪನಿಷತ್ತುಗಳು, ಪುರಾಣಗಳು, ವೇದಗಳು, ಇವುಗಳ ಅಧ್ಯಯನ ಆಗಿರ್ಬೋದು, ಅದು ಕೂಡ ಜ್ಞಾನಕ್ಕೆ ಬರುತ್ತೆ. ಜೊತೆಗೆ ಭಗವಂತನ ಸ್ಮರಣೆ, ಪೂಜೆ, ಕೈಕರ್ಯ ವಿಧಾನಗಳಿಂದ ನೀವು ರಾತ್ರಿಯೆಲ್ಲ ನಿದ್ದೆ ಮಾಡಿ ಹಗಲು ಆಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಬಾಗಿಲನ್ನು ತೆಗೆದರೆ ಕಿರಣಗಳು ಹೇಗೆ ಮನೆಯನ್ನು ಪ್ರವೇಶಿಸುತ್ತವೆ, ಹಾಗೆ ದೇಹ, ಜೀವನ ಎಂಬತಕ್ಕಂಥ ಅಂಧಕಾರ ಸ್ಥಿತಿಯಿಂದ ನೀವು ಜ್ಞಾನವನ್ನು ಪಡೀತಾ ಇದ್ರೆ, ಧ್ಯಾನಾಭ್ಯಾಸವನ್ನು ಮಾಡಲು ಪ್ರಾರಂಭ ಮಾಡಿದ್ರೆ, ಭಗವಂತನ ಪೂಜೆ ಕೈಕರ್ಯಗಳನ್ನು ಮಾಡ್ತಾ ಇದ್ರೆ, ಆಗ ಜೀವಾತ್ಮ ಎಂಬತಕ್ಕಂತಹ ಪ್ರಕಾಶತೆ ನಿಮಗೆ ಕಂಡು ಬರುತ್ತೆ. ಜೀವ ಮತ್ತು ಜೀವಾತ್ಮ ಎರಡೂ ಇರುತ್ತೆ. ಅದರ ಜಾಗೃತಿಗೆ, ಅದರ ಸ್ಥಿತಿಗತಿಗೆ, ಅದರ ರೂಪುರೇಖೆಗೆ, ಅದರ ಸಕಾರಾತ್ಮಕ ಗುಣಲಕ್ಷಣಗಳನ್ನು ನಿಮ್ಮಲ್ಲಿ ನೀವು ದೇಹ ಇದ್ದಂತಹ ಸಂದರ್ಭದಲ್ಲೂ, ಜೀವಿತ ಅವಧಿಯಲ್ಲೂ ಕೂಡ ನಿಮ್ಮನ್ನು ನೀವು ಕಾಣ್ತಕ್ಕಂಥ ವಿಧಾನ, ಆಗ ಮಾತ್ರ ಅದು ಜೀವಾತ್ಮ. ಮಿಕ್ಕಂತೆ ಎಲ್ಲ ಇದ್ದಾರೆ, ಭೂಮಿ ಮೇಲೆಲ್ಲ ಇದ್ದಾರೆ. ಅದರಲ್ಲಿ ಬೇಕಾದಷ್ಟು ವರ್ಗಗಳಿದ್ದಾವೆ. ಒಂದು ಭೌತಿಕ ಜೀವನವನ್ನು ಮಾಡ್ತಕ್ಕಂಥವ್ರು, ಇನ್ನೊಂದು ಆಧ್ಯಾತ್ಮಿಕ, ಇನ್ನೊಂದು ಭೌತಿಕ, ಆಧ್ಯಾತ್ಮಿಕ ಮಿಕ್ಸೆಡ್, ಈ ರೀತಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಆಗ ನಾವು ಅಂಥ ಸಂದರ್ಭವನ್ನು ಏನು ಹೇಳ್ತೀವಿ? ಚಕ್ರ ಜಾಗೃತಿ ಅಂತ. ಆಧ್ಯಾತ್ಮಿಕ ಪ್ರಯಾಣವನ್ನು ಮಾಡಿದ್ರೆ ಮಾತ್ರ ಚಕ್ರ ಜಾಗೃತಿ ಆಗೋದು. ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಚಕ್ರ ಜಾಗೃತಿಯು ಕೂಡ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಜೀವ ಮತ್ತು ಆತ್ಮ ಏಕೀಕೃತವಾಗ್ತಕ್ಕಂತಹ ಸ್ಥಿತಿಗೆ ಬರ್ತವೆ. ಏಕೆಂದರೆ ಈ ದೇಹವನ್ನು, ಈ ಕೊಬ್ಬರಿ ಇರುತ್ತೆ ನೋಡಿ, ತೆಂಗಿನಕಾಯಿನಲ್ಲಿ ಕೊಬ್ಬರಿ ಆದಾಗ ಅದು ತೆಂಗಿನಕಾಯಿಯಲ್ಲಿ ಒಳಗಡೆ ಕೊಬ್ಬರಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅದು ಬೇರ್ಪಟ್ಟಿರ್ತವೆ. ಅದೇ ಕಾಯಿ ಇದ್ದಂಥ ಸಂದರ್ಭದಲ್ಲಿ ಎರಡು ಬೇರ್ಪಟ್ಟಿರೋದಿಲ್ಲ, ಅಂಟ್ಕೊಂಡಿರುತ್ತೆ. ಹಾಗೆ ಕೊಬ್ಬರಿ ಆದಂಥ ಸಂದರ್ಭದಲ್ಲಿ ಬೇರ್ಪಟ್ಟುಬಿಡುತ್ತೆ. ಹಾಗೆ ನೀವು ತೆಂಗಿನಕಾಯಿಯನ್ನು ಕೊಬ್ಬರಿಯನ್ನಾಗಿ ಪರಿವರ್ತಿಸಬೇಕು. ಹೇಗೆ? ಜೀವಾತ್ಮ ಪರಿವರ್ತಿತವಾಗಬೇಕಂದ್ರೆ ದೇಹದಿಂದನೇ ಬೇರ್ಪಡಬೇಕು. ಆಗ ದೇಹಕ್ಕೆ, ಆಧ್ಯಾತ್ಮದಲ್ಲಿ ಇದ್ದವರಿಗೆ ಸಾವಿನ ಸಂದರ್ಭದಲ್ಲಿ ದುಃಖ ಆಗೋದಿಲ್ಲ, ರೋಗ ರುಜಿನಗಳು ಬರೋದಿಲ್ಲ, ಬಾಧೆ ಆಗೋದಿಲ್ಲ, ಸಂಕಟ ಆಗೋದಿಲ್ಲ, ಭಯ ಆಗೋದಿಲ್ಲ. ಅವ್ರ ಜೀವಾತ್ಮ ಸರಾಗವಾಗಿ ದೇಹದಿಂದ ಬೇರ್ಪಡುತ್ತೆ. ಏಕೆ? ಕೊಬ್ಬರಿಯ ರೀತಿಯಾಗಿ ಅದು ತನ್ನನ್ನು ತಾನು ಜೀವಿತ ಅವಧಿಯಲ್ಲಿ ಪರಿವರ್ತನೆ ಮಾಡ್ಕೊಂಡಿರುತ್ತೆ. ಅದಕ್ಕೆ ಯಾರು ಆ ರೀತಿಯಾಗಿ ಆಧ್ಯಾತ್ಮಿಕ ಕಾರ್ಯವನ್ನು ಮಾಡಿರೋದೆಲ್ಲ ತೆಂಗಿನಕಾಯಿ ರೀತಿಯಾಗಿರ್ತಾರೆ. ಆಧ್ಯಾತ್ಮಿಕ ಪ್ರಯಾಣವನ್ನು ಮಾಡಿದಾಗ ಜೀವ ಮತ್ತು ಆತ್ಮ ಎರಡೂ ಕೂಡ ಒಂದಾಗಿರುತ್ತೆ. ಕೊಬ್ಬರಿ ರೀತಿಯಾಗಿ ತನ್ನನ್ನು ತಾನು ಪರಿವರ್ತನೆ ಮಾಡ್ಕೊಂಡಿರುತ್ತೆ. ಅದರಿಂದಾಗಿ ಸರಳವಾಗಿ ಜೀವಾತ್ಮ ಎಷ್ಟು ಸಾಧನೆ ಮಾಡಿರ್ತಾರೆ ಅದರ ಅನುಸಾರವಾಗಿ ಕಣ್ಣಿನ ಮೂಲಕ, ಕಿವಿಯ ಮೂಲಕ, ಬಾಯಿ ಮೂಲಕ ಕೂಡ, ಮೂಗಿನ ಮೂಲಕ ಕೂಡ ಜೀವಾತ್ಮ ಹೊರಗಡೆ ಹೋಗ್ತಕ್ಕಂಥದ್ದು. ಈ ಸ್ಥಿತಿಗಳೆಲ್ಲವೂ ಉಚ್ಚ ಸ್ಥಿತಿಯೇ ಹೌದು, ಅವರ ಸಾಧನೆಗೆ ಅನುಸಾರವಾಗಿ. ಅಂಥ ಸಂದರ್ಭವನ್ನು ನಾವು ಜೀವಾತ್ಮದ ಸ್ಥಿತಿ ಅಂತ ಕರೀತೇವೆ. ಈಗ ನಿಮಗೆ ಗೊತ್ತಾಗಿರಬೇಕು ಜೀವ ಅಂದ್ರೇನು, ಜೀವಾತ್ಮ ಅಂದ್ರೇನು, ಯಾವಾಗ ಹೇಗಿರುತ್ತೆ ಅಂತ ಹೇಳಿ. ಎರಡು ದೇಹದಲ್ಲೇ ಇರ್ತಾವೆ. ಅವು ಪರಿವರ್ತನೆಯನ್ನು ಹೊಂದಿದಾಗ ನಾವು ತೆಂಗಿನಕಾಯಿ ಮತ್ತು ಕೊಬ್ಬರಿ ಎರಡೂ ಕೂಡ ತೆಂಗೆ, ಆದರೆ ಅದನ್ನು ನಾವು ಪರಿವರ್ತನೆ ಅನುಸಾರವಾಗಿ ಕರಿತೇವೆ. ಒಂದು ತೆಂಗಿನಕಾಯಿ ಅಂತ ಕರಿತೇವೆ, ಇನ್ನೊಂದು ಎಳ್ನೀರು ಅಂತ ಕರಿತೇವೆ, ನಂತರದಲ್ಲಿ ಮತ್ತೊಂದು ಕೊಬ್ಬರಿ ಅಂತ ಕರಿತೇವೆ. ಆ ಒಂದು ತೆಂಗಿನ ಸ್ಥಿತಿಗತಿ ತನ್ನನ್ನು ತಾನು ಆಯಸ್ಸಿಗೆ ಅನುಗುಣವಾಗಿ ಪರಿವರ್ತನೆ ಮಾಡಿಕೊಂಡಂತೆ, ಸಕಾರಾತ್ಮಕವಾಗಿದ್ದರೆ ಕೊಬ್ಬರಿ, ಇಲ್ಲದಿದ್ದರೆ ರೋಗ ರುಜಿನಿ ಬಂದು ಕರಗಿ ಹೋಗಿರುತ್ತೆ. ಎಳನೀರು ಅಲ್ಲೇ ಕರಗೋಗಿರುತ್ತೆ, ಕಾಯಿಗಟ್ಟೋದೇ ಇಲ್ಲ, ಅವು ಹಾಗೇ ಬತ್ತು ಹೋಗ್ಬಿಡ್ತವೆ.
ಇದೆಲ್ಲ ಇರುತ್ತೆ. ಅದೆಲ್ಲಲ್ಲ, ಜೀವಾತ್ಮವಾಗಿ ಪರಿವರ್ತಿತವಾಗ್ತಕ್ಕಂಥದ್ದು. ಈ ಒಂದು 2 ಸ್ಥಿತಿಗತಿಯನ್ನು ನಾವು ಮನುಷ್ಯನ ದೇಹದಲ್ಲಿ ಕಾಣ್ಬೋದು. ಜೀವನ ನಡೀತಾ ಇರುತ್ತೆ. ಅದಕ್ಕೆ ನಾವು ಅದರಲ್ಲಿ ಹೇಳ್ತೇವೆ ಏನು, ಒಂದು ಭಗವಂತನನ್ನು ನಂಬತಕ್ಕಂಥವ್ರು, ಇನ್ನೊಂದು ಭಗವಂತನನ್ನು ನಂಬದಿರುವವರು. ಜೀವವಾಗಿರ್ತಾರೆ, ಅವರು ಹೆಚ್ಚು ನಂಬೋದಿಲ್ಲ. ಯಾರು ಜೀವಾತ್ಮ ಆಗ್ತಾರೆ ಅವ್ರಿಗೆ ಕಂಡು ಬರುತ್ತೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಅವ್ರು ನಂಬ್ತಾರೆ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ನಾವು ನಾಸ್ತಿಕ ಆಸ್ತಿಕ ಎಂದು ಕರಿತೇವೆ. ಆಸ್ತಿಕರು ಎಷ್ಟು ಜನ ಇರ್ತಾರೆ, ಅವರೆಲ್ಲ ಜೀವದ ಸ್ಥಿತಿಯಲ್ಲೇ ಇರ್ತಾರೆ. ಭೌತಿಕ ಲೋಕದ ಆಚರಣೆಗಳು, ಆಹಾರ, ಹಣ, ಸ್ಥಾನಮಾನ ಇತ್ಯಾದಿ ವಿಷಯಗಳಲ್ಲಿ ತಲ್ಲೀನತೆ, ಭೋಗ ಜೀವನ. ಇನ್ನೊಂದು ಜೀವಾತ್ಮ ಆಗ್ತಕ್ಕಂಥವ್ರು ಯೋಗ ಜೀವನ. ಎಲ್ಲ ಬೇಕಾದಷ್ಟು ಜನ್ಮದಲ್ಲಿ ನೋಡಿಬಿಟ್ಟಿರ್ತಾರೆ, ಸಾಕಪ್ಪ ಇನ್ನು ಮುಂದಕ್ಕೆ ನೋಡೋಣ ಅಂತಾರೆ. ಹೀಗೆ ಜೀವ ಮತ್ತು ಜೀವಾತ್ಮದ ವ್ಯತ್ಯಾಸ ದೇಹದಲ್ಲೇ ಇರ್ತಕ್ಕಂಥದ್ದು ಮತ್ತು ಬದಲಾವಣೆ ಆಗ್ತಕ್ಕಂಥದ್ದನ್ನು ನಾವು ತಿಳಿಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.